ಸೆಂಟ್ರಲ್ ಪಾಲಿಟಿಕ್ಸ್ ವರ್ಷ ಮಾಡಿ ಬಂದಿನಲ್ರಿ. ಈಗ ಮತ್ತೆ ಅಲ್ಲಿ ಹೋಗಿ ನಾ ದಿಲ್ಲಿ ಎಲ್ಲ ನೋಡಿ ಅಡ್ಡಾಡಿ ಎಲ್ಲ ಅಲ್ಲಿ ಏನು ರಾಜಕೀಯ ನನಗೆ 10 ವರ್ಷ ನೋಡೀನಿ. ಈಗ ನಾನು ಇನ್ನು ನಂದು ಗ್ರಾಮ ಪಕ್ಷದ ಇದ್ರ ಪ್ರಕಾರ 75 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಬೇಕ. ಈಗ 60 ಇನ್ನು 15 ವರ್ಷ ನಾನು ಉಳಿದದ. ಕಡೆಗೆ ನಾ ಬಿಜಾಪುರ್ನಾಗನೇ ನನ್ನ ಕರ್ಮ ಭೂಮಿ. ನನಗೆ 0ದಿಂದ ನನ್ನ ಈ ಸ್ಥಾನಕ್ಕೆ ತಂದ್ರೆ ಬಿಜಾಪುರ ಜಿಲ್ಲಾ ಜನ. ನಾನು ಪಕ್ಷೇತರ MLC ನಿಂತರೂ ನಮ್ಮ ಬಿಜಾಪುರ ಬಾಗಲಕೋಟೆ ಜನ ನನಗೆ ಕೈ ಬಿಡಲಿಲ್ಲ. ಕರ್ನಾಟಕದ ಹೈಯೆಸ್ಟ್ದಿಂದ ನನ್ನ ಒಬ್ಬ ವಿಧಾನ ಪರಿಷತ್ ಮಾಡಿ ಮತ್ತೆ ಪುನರ್ಜನ್ಮ ಕೊಟ್ಟರು. ನಾ ಬಂದು ಬೀದರ್ಗೆ ನಿಂದಿರ್ತೀನಿ. ಬಾಗಲಕೋಟೆ ಅದು ಕೆಲಸ ಇಲ್ಲ ನನಗೆ. ಅಲ್ಲಿ ಬಾಗಲಕೋಟ್ನಾಗ ರಗಡ್ ಅಲ್ಲಿ ಸಿಟ್ಟಿಂಗ್ MP ಅದಾರ, ಅಲ್ಲಿ ಸಾಕಷ್ಟು ಕಾರ್ಯಕರ್ತರು ಅದಾರ. ಬೀದರ್ನಾಗ ಅದಾರ. ಮನೆ ನಮ್ಮ ಮೋರೇ ಹೇಳಿದ್ರು ಬೀದರ್ಗೆ ಬಂದು ನಿಂದ್ರತ್ತ. ಏನು ನೋಡ ನ್ಯಾಷನಲ್ ಲೀಡ್ರ್ ನಾ ಸರ್. ಈಗ ಬಿಜೆಪಿ ತಾವು ಎಲ್ಲೋ ಒಂದ್ ಕಡೆ ವಿಲನ್ ವಿಲನ್ ಯಾವಾಗಲೂ ಇದನ್ನ ಆಲ್ವೇಸ್ ಐ ಆಮ್ ವಿಲನ್. ನಾ ಹೀರೋ ಅಲ್ಲ. ನಂತರ ಪಾರ್ಟಿಯವರಿಗಾಗ್ಲಿ ಯಾರೇ ಪಾರ್ಟಿಯವರಿಗಾಗಲಿ ಸರ್ವ ಪಕ್ಷದ ವಿರೋಧ ಪಕ್ಷದ ನಾಯಕ ನಾನೇ. 24ರ ನಂತರ ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿತೀರಾ? ಅದಕ್ಕೆ ಜನರ ಮಾನಸದಿಂದ ಬಂದಂತ ವಿರೋಧ ಪಕ್ಷದ ನಾಯಕ. ಯಾಕೆ ನಿಮ್ಗೆ ಹೀರೋ ಆಗ್ಬೇಕಂತ ಯಾಕೆ ಅನಿಸ್ತಾ ಇಲ್ಲ ರೀ? ವಿಲನ್ ಪಾತ್ರ ಮಾಡೋರು ಯಾರು? ವಿಲನ್ ಇದ್ರೇ ಹೀರೋ ಒಂದು ಮಾತು ಗೊತ್ತಾಗೋದು. ಇಲ್ಲಕಂದ್ರೆ ನಮ್ಮ ಹೀರೋ ಯಾರು ಹೊಡೆದಾಡ್ಬೇಕು. ಬರೇ ಅಲ್ಲಿಂದ ಇದ್ರ ಆಡ್ಕೋತ ಆಡಬೇಕು. ತುಜಮಯ್ಯ ಪಾರ್ಕಿ ಅಷ್ಟು ಆಡ್ಬೇಕು. ಎಷ್ಟೋ ಮಂದಿ ವಿಲನ್ ಇದ್ದವ್ರು ಹೀರೋ ಆಗ್ಯಾರ. ಅಂಬರೀಷ್ ಏನಿದ್ರು ಮೊದಲ ವಿಲನ್ ಇದ್ರಲ್ಲ ಹೀರೋ. ಹಂಗ ಅಂಬರೀಷ್ ನಾನು ಹೀರೋ ಆಗ್ಬೋದು.